ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸ್ವಲ್ಪ ನೋಡಿ ಮಾಡಿ. ನಾನು ನನ್ನ ಜೊತೆ ಒಂದು ಟಿ ಶರ್ಟ್ ನನ್ನ ಬರ್ಡೇಗೆ ಶಾಪಿಂಗ್ ಮಾಡಿದೆ. ತುಂಬ ಹೊಟ್ಟೆ ಸಿಗ್ತಿತ್ತು ಅಂತ ತಿನ್ನಕ್ಕೆ ಬಂದಿದ್ದೆ. ಮೈಸೂರು ರೋಡ್ ಟೋಲಲ್ಲಿ ನಿಂತ್ಕೊಂಡಿದ್ದೀವಿ ಬಿಕಾಸ್ ರೀಚಾರ್ಜ್ ಮಾಡಿಲ್ಲ ನಾವು. ಇವ್ರು ಯಾರು ಇವರು? ಯಾರ್ದೋ ಬೇರೆಯವ್ರ ಕಾರ್ ಆ್ಯಕ್ಚುಲಿ ರೀಚಾರ್ಜ್ ಇಲ್ಲ ಅಂತ ವಾಪಸ್ ಕಳಿಸಿದ್ರಿಲ್ಲ ಅಂದರೆ ನಮ್ಮಿಂದ ಇನ್ನೊಂದು ಸ್ವಲ್ಪ ಜನ ಹಿಂದಕ್ಕೆ ಹೋಗ್ಬೇಕಾಗಿತ್ತು. ಕಂಪ್ಲೀಟ್ ಝೀರೋ ಆಗೈತಿ. ಇವಾಗ ರೀಚಾರ್ಜ್ ಮಾಡಿದ್ದೀವಿ, ಅದೆಷ್ಟೊತ್ತ ಆದಮೇಲೆ ರಿಫ್ಲೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಜಸ್ಟ್ ಒಂದು 10 minutes ಆಗುತ್ತೆ. ಪೆಂಡಿಂಗ್ ಫಾರ್ ಅಪ್ರೂವಲ್. ಸೊ ನನ್ನ ಬರ್ಡೇಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈ ಬ್ಲಾಗ್. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ. ಬಟ್ ದಿಸ್ ಇಸ್ ಮೈಸೂರು ರೋಡ್ ಟೋಲ್. ಇವಾಗ ಮಾರ್ನಿಂಗ್ 7 o'clock 7:30 ಆಗಕ್ಕೆ ಬಂದಿದ್ದೆ. ಆಲ್ರೆಡಿ ಲೇಟ್ ಆಯಿತು, ಬಿಟ್ಟಿದ್ದೆ. ಆಗಿರ್ಬೋದು ಅನ್ಸುತ್ತಲ್ಲ, ಹೋಗಿ ನೋಡೋಣ. ಮೇ ಬಿ ಆಗಿರ್ಬೋದು. ಇಲ್ಲಿ ಒಂದು ಕಡೆ ಅಷ್ಟೇ ಆರ್ ಕ್ಯಾಶ್ ಅಂತ ಇರೋದಿನ, ಎಲ್ಲ ಕಡೆ ಫಾಸ್ಟ್ಯಾಗ್ ಓನ್ಲಿ. ಲೆಟ್ಸ್ ಚೆಕ್. ಇನ್ ಎನಿ ಎಮರ್ಜೆನ್ಸಿ ಕಾಲ್ 112. ರೀಚಾರ್ಜ್ ಮಾಡಿದೀವಿ, ಫಾಸ್ಟಾಗಿ ಇಲ್ಲ ಅಂದ್ರೆ ಎಷ್ಟು ಕೊಡ್ಬೇಕು ಕ್ಯಾಶ್? ಡಬಲ್ 330 ಸೇಮ್ ಅಥವಾ ಏನೋ ಚೇಂಜ್ ಆಗುತ್ತಾ? ಡಬಲ್ ಮಾಡಿ ಫಾಸ್ಟಾಗ ಚೆಕ್ ಮಾಡಿ ಡಬಲ್ ಫಾಸ್ಟ್ ಆಗಿಲ್ಲ ಅಂದ್ರೆ 330 rupees ಕೊಡ್ಬೇಕಂತೆ. ಅದಕ್ಕೆ ಅಷ್ಟು ಜನ ಆ ಕಡೆ ರೋಡಲ್ಲೇ ಹೋಗ್ತಿದ್ದಾರೆ, ಸರ್ವಿಸ್ ರೋಡಲ್ಲಿ. ಅಪ್ಪ ಅಲ್ಲೇ ಎಷ್ಟು ಜನ ಇದಾರಲ್ಲ, ಇಲ್ಲಿ ಯಾರು ಇಲ್ಲೇ ಇಲ್ಲ, ಸ್ವಲ್ಪ ಜನ ಅಷ್ಟೇ. ಅಲ್ಲಿ ಬಸ್ಸಸ್ ಅಂತೂ ಈ ಬೈಕ್ಸ್ ಅಂತೂ ಇದ್ದೇ ಇರ್ತವೆ, ಬಟ್ ಕಾರ್ಗಳು ಹೋಗ್ತಿದೆ ಅಂತ ಮೇ ಬಿ ಅವರು ಇಲ್ಲಿ ಮತ್ತೆ ಯಾವುದಾದ್ರೂ ಊರಿಗೆ ಹೋಗೋರು ಇರ್ಬೋದು. ರೆಡ್ ಕಲರ್ ಕಾರ್ ಹೋಗ್ತೈತಲ್ಲ. ಸೈಡ್ ಕಾವೇರಿ. ಅನ್ನಗ ಗ್ರ್ಯಾಂಡ್ ಅಲ್ಲಿ ಟಿಫಿನ್ ಎಷ್ಟು ಗಂಟೆ ಈಗ? ನನ್ನಂತೂ ಕಾಲ ಲೇಟ್ ಆಯಿತು, ಬಟ್ ಎಂತ ಮಾಡೋಂಗಿಲ್ಲ, ಹೋಟೆಲ್ಗಳೇ ಇಲ್ಲ. I am going to fail all of you this night. Let you. I am going to repeat all of you. Give me one selfie. You got 992. Badilla. 992. So what I am trying to do is they will prepare you for everything. Great lectures, smartest people. 2 o'clock ಆಗಿ ಬಂತು, ಇನ್ನೂ ಬಂದಿಲ್ಲ ಲೊಕೇಶನ್ಗೆ ನಾವು. ಯಾವ ಬ್ಯೂಟಿಫುಲ್ ಲೊಕೇಶನ್ಸ್ ಅಷ್ಟು ಈಸಿಯಾಗಿ ಬರಲ್ಲ. ಕರೆಕ್ಟ್, ಬಟ್ ಇಟ್ಸ್ ಆಲ್ರೆಡಿ ಬ್ಯೂಟಿಫುಲ್ ಹಿಯರ್. See the evergreen forest. Evergreen forest. Beautiful it is. We are near Mudigere. Class
ಹತ್ರ ಅಲ್ಲ, ವಿ ಆರ್ ಇನ್ ಮೂಡಿಗೆರೆ. ನಿಯರ್ ಮೂಡಿಗೆರೆ ಅಂತ ತೋರಿಸ್ತಾ ಇದ್ದೀನಿ. ಫೈನ್ ದಟ್ ವಿಲ್ ಶೋ. ವಿ ಆರ್ ಇನ್ ಮೂಡಿಗೆರೆ. ಮಾವ ನೋಡಲ್ಲ ಎಷ್ಟು ಎತ್ತರ ಆಯ್ತದ ಬೆಟ್ಟ. We are entering the series of mountains, the Western Ghats of Karnataka, evergreen forest. ಹೆಂಗೆಂಗೋ ಕರ್ಕೊಂಡ್ಬಂದೆ. ನಾನು ಆ್ಯಕ್ಚುಲಿ ಕೇರಳಗೆ ವಯನಾಡಿಗೆ ಹೋಗ್ತಿದ್ವೇನೋ ಅನ್ಕೊಂಡಿದ್ದೆ. ಬಿಕಾಸ್ ನಾವು ಮೈಸೂರು ರೂಟ್ ತಗೊಂಡ ತಕ್ಷಣ ನನಗೆ ನೆನಪಾಗದೆ ಕೇರಳ. ಜಸ್ಟ್ ಕನ್ಫ್ಯೂಸ್ ಯು ದಟ್ ರೂಟ್. ಇಲ್ಲಿ ತುಂಬ ಹೋಮ್ ಸ್ಟೇಸ್ ರೆಸಾರ್ಟ್ಸ್ ಇದ್ದಾವೆ. ಸೊ ವಿ ವಿಲ್ ಬಿ ಎಂಟ್ರಿಂಗ್ ಒನ್ ಆಫ್ ದ ಹೋಮ್ ಸ್ಟೇ ರೆಸಾರ್ಟ್ ಐ ಗೆಸ್. ಎಸ್. ಬಿಕಾಸ್ ಮೂಡಿಗೆರೆ ಈಸ್ ಫುಲ್ ಆಫ್ ಗುಡ್ ಹೋಮ್ ಸ್ಟೇಸ್ ಆ್ಯಂಡ್ ರೆಸಾರ್ಟ್ಸ್. ಆಮೇಲೆ ಅವ್ರದ್ದು ಸ್ಪೀಚ್ ಇನ್ IIM ಮಡ್ರಾಸ್. ಸಾರಿ IIT ಮಡ್ರಾಸಲ್ಲಿ ಅವ್ರ ಸ್ಪೀಚ್ ಕೊಟ್ಟಿರೋದನ್ನು ಕೇಳಿಸ್ಕೊಂತ ಬರ್ತಾ ಇದ್ವಿ. ಬಾಳೂರು ನಮ್ಮ ಮನೆ ಹತ್ರನೂ ಬಾಳೂರು ಐತೆ. ಬಾಳೂರು ಅಂತ ಊರು ಐತೆ ನಮ್ಮ ಮನೆ ಹತ್ರ. ಹೌದಾ? ಪನ್ಪೇಟೆ ಗೌಟೂರು. ಸರ್ಪ್ರೈಸ್ ಅಂತಾನೆ ಹೇಳಿ ಸಾಕಾಯ್ತು. ಬರೀ ಮೂಡಿಗೆರೆ ಇನ್ನೂ ಅಲ್ಲಿ ನೋಡಿದ್ರೆ 9 ಕಿಲೋಮೀಟರ್ಸ್ ಸಮಥಿಂಗ್ ಟರ್ನ್ ಇದೆ. ಇನ್ನೂ ದೂರ. ಆಲ್ರೆಡಿ ಹೊಟ್ಟೆ ಹಸಕ್ಕೆ ಸ್ಟಾರ್ಟ್ ಆಯ್ತು, ತಲೆ ಬೇರೆ ನೋಯ್ತೈತಲ್ಲಿ. ಹಿಮಗಿರಿ ಹೋಮ್ ಸ್ಟೇ, ರಿವರ್ ಮಿಸ್ಟ್ ರೆಸಾರ್ಟ್, ಶ್ರೀ ತೊಟ್ಟಿ ಮನೆ, ಅಯಾನ ವ್ಯಾಲಿ, Misty Heights. So finally we came up. ಇಲ್ಲಿಂದ ಪಿಕಪ್ ಮಾಡ್ತಿದ್ರು ಬೇಕಾದ್ರೆ. ಹೌದಾ? ಮತ್ತೆ ಇಲ್ಲಿ ತನಕ ಹೆಂಗ್ ಬರುತ್ತೆ? ಪಿಕಪ್ ಅಂಡ್ ಡ್ರಾಪ್ ಕಾರಲ್ಲಿ ಕಾರ್ ಓಡ್ಸಕ್ ಬರಲ್ಲ ನಂಗೆ ಅಂದ್ರೆ. ಅದೇ ಅಲ್ಲಿ ತನಕ ಹೆಂಗ್ ಬರುತ್ತೆ ಮತ್ತೆ? ಹಿಮಗಿರಿ ಹೋಮ್ ಸ್ಟೇ ಅಂಡ್ ರಿವರ್ ಮಿಸ್ಟ್. ಎರಡೇ ಬರ್ತಾರೆ ಈಗ ಆಪ್ಷನ್. ಐ ಥಿಂಕ್ ರಿವರ್ ಮಿಸ್ಟ್ ಬಿಕಾಸ್ ಹಿಮಗಿರಿ ಅಂತ ನಾನು ಕೇಳಿಲ್ಲ. ನೀನ್ ಕೇಳು. ಇಲ್ಲಿ ಇನ್ನೂ 2 ಇತ್ತು ನೋಡ್ಲಿಲ್ಲ ನೀನು. ಓಕೆ. ಸೊ ರಿವರ್ ಐತಾ ಇಲ್ಲಿ? ರಿವರ್ ಐತಾ? ಎಷ್ಟು ಚಿಕ್ಕ ರೋಡ್ ಐತಿ ಅಂದ್ರೆ ಇನ್ನೊಂದು ವೆಹಿಕಲ್ ಬಂದ್ರೆ ಬಹಳ ಕಷ್ಟ. ಹಾ ಬಾ. ಇನ್ನೂ ಸ್ವಲ್ಪ, ಇನ್ನೂ ಈ ಕಡೆ ಇನ್ನೂ ಬರ್ಬೋದು. ಹಿಂಗೆ ಆಯ್ತಾ ರೋಡ್ ಫುಲ್ಲು? ಇನ್ನೂ ಖರಾಬ್ ಆಗಿದೆ. ಹೌದಾ? ಕೆಳಕ್ ತಾಗತ್ತಾ ಹಿಂಗೆ? ಹೌದಾ? ಹಾ. ಹಂಗಂದ್ರೆ ಅವರೇ ಪಿಕಪ್ ಸರ್ವಿಸ್ ಮಾಡ್ತಿದ್ರು. ಸರಿ ಓಕೆ, ಥ್ಯಾಂಕ್ ಯು. ಅದಕ್ಕೆ ಪಿಕಪ್ ಸರ್ವಿಸ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಸ್ಲೋ ಮೊನ್ನೇನು ಕೆಳಗಡೆ ಫುಲ್ ಹಾಕ್ಸಿ ಮತ್ತೆ ಇವರು ರೋಡ್ ಮಾಡಿಸ್ಬೋದಿತ್ತಲ್ವ ಇವ್ರ ರೆಸಾರ್ಟ್ ಅವರು? ಅಥವಾ ಇದೊಂಥರ ಅಂದ್ರೆ ಬೈಕಲ್ಲಿ ಬರಕ್ ಸಕ್ಕದಾಗಿರುತ್ತೆ ಇಲ್ಲಿ. ಪೆಟ್ರೋಲ್ ಫುಲ್ ಹಾಕ್ಸ್ಕೋಬೇಕಿತ್ತು ನಾನು. ಫುಲ್ ಹಂಗೆ ಐತೆ ಇದು. ಇನ್ನೂ ಖರಾಬ್ ಆಗೈತಿ ಅಂತ ಹೇಳಿದ್ರಲ್ಲ ಅವರು. ಅಯ್ಯಪ್ಪ, ವಾವ್ ಮ್ಯಾನ್, ವಾಟ್ ಇಸ್ ದಟ್ ವ್ಯೂ? ಶಿಟ್. ಕ್ಯಾಮ್ರಾದಲ್ಲ ಅಷ್ಟು ಕರೆಕ್ಟಾಗಿ ಅನ್ಸಲ್ಲ ರಿಯಲೈಸ್. ಓಕೆ, ರಿವರ್ ಮಿಸ್ಟ್ ಕಡೆಗೆ ಹೋಗ್ತಿರೋದು ನಾವು. ಅಲ್ಲಿ ಇನ್ನೊಂದು ರೋಡ್ ಐತೆ ನೋಡ್ಲಿಲ್ಲ? ಅದು ಹಿಮಗಿರಿ ಆ ಕಡೆ ಸೈಡ್ ಹೋಗ್ಬೇಕಂತ. ಇಲ್ಲಪ್ಪ, ಅದ್ರ ಪಕ್ಕ ಇನ್ನೊಂದು ಐತೆ ನೋಡ್ಲಿಲ್ಲ ನೀನು? ಗುಡ್ ದಟ್ ದೇರ್ ಬೋರ್ಡ್ ಇಸ್ ಓವರ್ ರೈಡಿಂಗ್. ಆಫ್ಲೈನ್ ಮ್ಯಾಪ್ಸ್ ಇರಲಿಲ್ಲ ಅಂದ್ರೆ ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಫುಲ್ ಝೀರೋ ನೆಟ್ವರ್ಕ್. ರೋಡ್ ಮಾಡಿಸಿದಾರೆ ಆಕ್ಚುಲಿ ಇಲ್ಲಿ ಸ್ವಲ್ಪ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಅಷ್ಟೇ. ಡೋಂಟ್ ನೋ
we don't know. We haven't ಅಂದ್ರೆ ಇಲ್ಲಿ ರೋಡ್ ಇದೆ ಅಲ್ಲ covered. 1 minute. ಬಟ್ ಎಷ್ಟು ಸಣ್ಣ ರೋಡ್ ಅಂದ್ರೆ ಇನ್ನೊಂದು ವೆಹಿಕಲ್ ಬಂತು ಅಂದ್ರೆ Get locked. ಗಾನ್ ಕೇಸ್. ಮೈ ಗಾಡ್, ಒಂದ್ ವೆಹಿಕಲ್ ಅಷ್ಟೇ ಹೋಗಕ್ಕಾಗದಿದ್ದು, ಅಷ್ಟು ಚಿಕ್ಕ ರೋಡು. ಕೇರಳ ಇಲ್ಲ, ನಾನೆಲ್ಲ ಕೇಳಿದೆ ಅವನಿಗೆ. ಹೋಂಡಾ ಸಿಟಿ ನಾನು I10 ಹೊಡ್ಕೊಂಡು ಹೋಗಿನಿ ಸರ್, ಏನಾಗಲ್ಲ, ಹೋಗುತ್ತೆ ಬರ್ರಿ, ಯಾರ ನಿಧಾನಕ್ಕೆ ಬರ್ರಿ ಆದ್ರೆ ಅಂತ ಅಂದ್ರು. ಬಟ್ ಇಲ್ಲಿ ಬೈಕ್ ಸಿಗಂತೂ ಸಾಕದು. ಮತ್ತೆ ರೋಡ್ ಯಾಕೆ ಹೋಗ್ಬೇಕಲ್ಲ, ಇಷ್ಟಷ್ಟೇ ಯಾಕೆ ಮಾಡ್ತಾರೆ? ಇಷ್ಟಷ್ಟೇ ಮಾಡಕ್ಕಾರ ಫುಲ್ ಮಾಡ್ಬೋದಲ್ಲ. ಸ್ಲೋ is more important than the destination. We hope you are enjoying the ride. River Mist Resorts, 2 kilometers. So surprise revealed. ಆಕ್ಚುಲಿ ರೆಸಾರ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತಿದ್ವಿ. ಬಟ್ wait. Resorts 1.8 kilometer. Do you hear the birds chirping? We think they are the happy to see you. oh my god, so cool. How is the road? Road not good for sedan. It's good for Himalayan. not for city. There's one more boat coming. Nice. Great, slow one. Oh my goodness, 1.3 kilometers to go. This road is for Himalayan, man. Huh. There was no path here. This is the trail left by our guests. Oh shit. So creative. Just a minute. Being lost in the woods is actually a blessing. However, please follow the arrow marks correctly. Is there and something is written there? ಯಾರಾದ್ರೂ ಆಗಿರ್ಲಿ ಬಿಡ್ಲಿ, ಐ ಆಮ್ ಎಕ್ಸೈಟೆಡ್. ಇಲ್ಲೂ ಮಾಡ್ತಾರಂಗಿದ್ರೆ ಕಣ ಅಲ್ಲ ಇರ್ಬೇಕು. ಎಷ್ಟೊಂದು ಕ್ಲೀನ್ ಮಾಡಿದ್ದಾರೆ ಅಂದ್ರೆ, ಎಷ್ಟು ಮರ ಕಡಿದಿರ್ಬೋದು ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕೆ. ಕಡಿದ್ರು ಅಟ್ಲೀಸ್ಟ್ ದೇ ಶುಡ್ ಪ್ಲಾಂಟ್ ಅಲ್ಲ. So you are as precious as Mother Nature to us. Please join us in taking care of it. 200 meters. ಬಂತ ಅನ್ಸುತ್ತಲ್ಲ. Yes. Almost there. ಟೆಂಪಲ್ ಐತೆ, ಅದು ಒಂದು ಚಿಕ್ಕದು. ಇಟ್ಸ್ ಗುಡ್. ಇದೇನಿದು? ಸ್ಲೋ. ನಿಮಗೂ ಐತಲ್ಲ ಮಾರುತಿ, ಸೊ ಪ್ರೈವೇಟ್ ನೋಡೋದು ಇದು ಸ್ಟಾರ್ಟ್ ಆಗ್ತಾರೋ ಗಾರ್ಡನ್ಸ್. ಮೈ ಕಾರ್ ಆಕ್ಚುಲಿ ನಾನು ಅಲ್ಲೋಗಿ ನೀರಿರಲ್ಲ ಅಂತಿದ್ದೆಲ್ಲ. ಗೋ ಫಸ್ಟ್ ಅದೇನಂತ ಗೊತ್ತಾಗ್ತದೆ. ನೋ ಇಲ್ಲಿಂದಾನೆ, ಬಿಕಾಸ್ ಇಲ್ಲೆಲ್ಲ ಕಲ್ಲಿದಾವೆ, ಅಲ್ಲೆಲ್ಲ ಮಣ್ಣು ಐತಿ, ಕಲ್ಲು ಇದಾವೆ ಇಲ್ಲೆಲ್ಲ, ತುಂಬಾ ಕಲ್ಲಿದಾವೆ. ಯಾಕೆ ಸೊಟ್ಟಬಟ್ಟ ಹೋಗ್ತೀಯ ಅವರು? ಅದಕ್ಕೋಸ್ಕರ ಮಾಡಿರ್ತಾರೆ ಕಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಲೆಟ್ಸ್ ಸೀ ಹೌ ವಿಲ್ ಕಮ್ ಅಲ್ಲ. ರಿವರ್ ಕ್ರಾಸಿಂಗ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇದು ನೇತ್ರಾವತಿ ರಿವರ್, ಇದು ರೆಸಾರ್ಟ್. ರಿವರ್ ಕ್ರಾಸ್ So after a adventurous ride, so we are finally entered vicinity of the resort. ಓ, ಆಕ್ಟಿವಿಟೀಸ್ ಇದಾವ ಅನ್ಸುತ್ತಿಲ್ಲ. ಬೇಕಂತ ರಿವರ್ ಕ್ರಾಸಿಂಗ್ ಇಟ್ಟಿರೋದು ಅವರು. ಬೇಕಂತ ಅದೇನು ಸಾಧ್ಯ? They could have built the road.
ಬ್ರಿಡ್ಜ್. To keep it like that. Oh, shit. ಇಲ್ಲ ಚಪಾಟಿ ಮಾಡಿ. This is resort ಹೋಮ್ ಸ್ಟೇ. ಎಲ್ಲಿಂದ ಹೋಗ್ಬೇಕು? ಸ್ಟ್ರೈಟಾ? ರೋಡೆಲ್ಲ ಒಳ್ಳೆ. So beautiful, so elegant, just looking like a wow. Oh my god, ಅಲ್ಲಿ ಮನೆ ಥರ ಸ್ಟೈಲ್ ಸಕ್ಕತ್ತಾಗುತ್ತೆ. Hello, good Hi. afternoon. You can unlock the car and come in. Sure. We will take the bags and park it for you. Thank you, Okay, thank yeah, you. sure.